ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಚೈತ್ರ ಮಾಸ, ಶುಕ್ಲ ಪಕ್ಷ, ನವಮಿ ತಿಥಿ, ಪುನರ್ವಸು ನಕ್ಷತ್ರ, ಗುರುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಕಿರುಕುಳ, ಮಾನಸಿಕ ಹಿಂಸೆ, ಡ್ರಗ್ಸ್, ಬದುಕಿರುವಾಗಲೇ ಡೆತ್ ನೋಟ್ ಬರೆಸಿಕೊಂಡ ಡಾಕ್ಟರ್. ವೈದ್ಯನ ಭಯಾನಕ ಮುಖ ಬಯಲು. ಕಡಿಮೆ ದರದ ಕಾರು ಡೀಲ್ ಹೆಸರಿನಲ್ಲಿ ಕೋಟಿ ಕೋಟಿ ಮೋಸ. ಒಂದೇ ಕಾರು ಇಬ್ಬರಿಗೆ ಮಾರಾಟ. 8 ಕಾರುಗಳು ವಶ. 3 ಬಂಧನ. ಸದನದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಮುನಿರತ್ನ ಜಟಾಪಟಿ. ಅಶೋಕ್ಗೆ ಏಡ್ಸ್ ಚುಚ್ಚೋಕೆ ಹೋದೋನು ನಾನಲ್ಲ, ನನ್ನ ತಾಕತ್ತು ತೋರಿಸಬೇಕಾ ಎಂದು ಮುನಿರತ್ನಗೆ ಡಿಕೆ ವಾರ್ನಿಂಗ್. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನಲ್ಲಿ ಕಾರು ಖರೀದಿ ಮಾರಾಟದ ಹೆಸರಿನಲ್ಲಿ ಭಾರೀ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಕಡಿಮೆ ದರದಲ್ಲಿ ಕಾರು ಕೊಡಿಸುವುದಾಗಿ ನಂಬಿಸಿ ಅನೇಕ ಜನರಿಂದ ಹಣ ಪಡೆದು ಆರೋಪಿಗಳು ಮೋಸ ಮಾಡಿರುವುದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಒಂದೇ ಕಾರನ್ನು ಇಬ್ಬರಿಗೆ ಮಾರಾಟ ಮಾಡಿರುವುದು ಪತ್ತೆಯಾಗಿದೆ. ಪ್ರಕರಣ ಸಂಬಂಧ 26 ವರ್ಷದ ರುಮಾನ್ ಶರೀಫ್, 37 ವರ್ಷದ ಮುಜಾಹಿದ್ ಪಾಷಾ ಹಾಗೂ 25 ವರ್ಷದ ಶಹಾಬುದ್ದೀನ್ ಅವರನ್ನು ಬಂಧಿಸಲಾಗಿದೆ. ಇವರು ಕಾರು ಮಾಲೀಕರಿಂದ ಮುಂಗಡ ನೀಡಿ ವಾಹನ ಪಡೆದು ಮೂಲ ದಾಖಲೆಗಳನ್ನು ನೀಡದೆ ಮತ್ತೊಬ್ಬರಿಗೆ ಮಾರಾಟ ಮಾಡುತ್ತಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಮೋಸಗೊಳಗಾದವರು ದೂರು ನೀಡಿದ ಬಳಿಕ ಬನ್ನೂರು ಪೊಲೀಸರು ಕಾರ್ಯಾಚರಣೆ ನಡೆಸಿ ಸುಮಾರು 1.2 ಕೋಟಿ ಮೌಲ್ಯದ 8 ಕಾರುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ಮುಂದುವರೆದಿದೆ. 2 ಆಡಿ ಕಾರ್ ಇದೆ. ಅದರ ಬೆಲೆ ಆಡಿ 6 ಬೆಲೆ ಸುಮಾರು 70 ಲಕ್ಷ ಇದೆ. ಹೊಸ ಕಾರಿನ ಬೆಲೆ ಮಾರಿದ್ದು 10 ಲಕ್ಷ 9 ಲಕ್ಷ ಈ ತರ ಕಡಿಮೆ ರೇಟಿಗೆ ಮಾರಿದ್ದಾರೆ. ಅದೇ ಹೇಳಿದನಲ್ಲ, ಕಾರನ್ನ ಯಾರು ಕಾರ್ ಓನರ್ ಇರ್ತಾರೆ ಅವರಿಗೆ ಹೇಳಿ ನಾವು ಹೆಚ್ಚಿನ ದರ ಅವರಿಗೆ ಹೇಳ್ತಾರೆ. ನಾವು ಇಷ್ಟಕ್ಕೆ ತಗೋತೀವಿ, 70 ಲಕ್ಷ ಕಾರ್ ಇದ್ರೆ ನಾವು 50 ಲಕ್ಷಕ್ಕೆ ತಗೋತೀವಿ ಅಂತ ಹೇಳಿ 50 ಲಕ್ಷ ತಗೋತು ಅಂತ ಹೇಳಿ ಒಂದು 10 ಲಕ್ಷ ಅಡ್ವಾನ್ಸ್ ಕೊಡ್ತಾರೆ. ಡಾಕ್ಯುಮೆಂಟ್ಸ್ ನಿಮ್ಮ ಕಡೆ ಇರಲಿ, 10 ಲಕ್ಷ ಅಡ್ವಾನ್ಸ್ ಕೊಟ್ಟು ಇನ್ನು ಮತ್ತೆ ನಾವು ಬರ್ತೀವಿ, ಉಳಿದ ದುಡ್ಡು ಕೊಟ್ಟು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ಹೇಳ್ತಾರೆ. ಸೊ ಅವರಿಗೆ ಹೆಚ್ಚಿನ ಒಂದು ದರ ಬರ್ತದೆ ಅಂತೇಳಿ ಅವರ ಕಾರಣ ಕೊಟ್ಟು ಬಿಡ್ತಾರೆ. ಸೊ ಆ ಕಾರಣ ಕೊಟ್ಟ ಮೇಲೆ ವಾಪಸ್ ಡಾಕ್ಯುಮೆಂಟ್ಸ್ ತಗೊಳ್ಳೋಕ್ಕೆ ಬರೋದೇ ಇಲ್ಲ. ಹಂಗೆ ಅವರಿಗೆ ಬಿಡ್ತಾರೆ, ಫೋನ್ ನಂಬರ್ ಎಲ್ಲ ಚೇಂಜ್ ಮಾಡ್ಕೊಬಿಡ್ತಾರೆ. ಆ ಕಾರನ್ನು ತೆಗೆದುಕೊಂಡು ಇನ್ನೊಬ್ಬರಿಗೆ ಒಬ್ಬ ಗಿರಾಕಿ ಹುಡುಕಿ ಅವರಿಗೆ ಇಷ್ಟ ಕಾರ್ ಇದೆ, ಇದನ್ನ ತಗೋತೀರಾ, ಇಂಟ್ರೆಸ್ಟೆಡ್ ಇದೆ ಅಂತೇಳಿ ಕೇಳ್ತಾರೆ. ಕಡಿಮೆ ರೇಟಿಗೆ ಆಡಿ ಕಾರ್ ಸಿಗ್ತದೆ ಅಂತೇಳಿ ಅವರು ಹೇಳಿದ್ರಿಂದ ಅವರಿಗೆ ತಗೋತಾರೆ. ಅದನ್ನ ಡಾಕ್ಯುಮೆಂಟ್ಸ್ ನಂತರ ಕೊಡ್ತೀವಿ, ಈಗ ಅಡ್ವಾನ್ಸ್ ಒಂದು 5 ಲಕ್ಷ ಕೊಡಿ ಅಂತೇಳಿ ಹೇಳ್ತಾರೆ. ಸೊ ಈ ತರ ಬೇರೆ ಬೇರೆ ಕಾರು ಬೇರೆ ಬೇರೆ ರೇಟು ಇದೆಲ್ಲ ಮಾತಾಡ್ಕೊಂಡಿದ್ದಾರೆ. ಸೊ ನಾವು ಒರಿಜಿನಲ್ ಓನರ್ ಪತ್ತೆ ಹಚ್ಚಿದಾಗ ಅವರಿಗೆ ಎಷ್ಟು ಕೊಟ್ಟು ಇವರು ಪರ್ಚೇಸ್ ಮಾಡಿದ್ರು ಅಂತೇಳಿ ಗೊತ್ತಾಗ್ತದೆ. ಈಗಾಗಲೇ ನಮಗೆ ಏನು ಕಾರ್ ರಿಕವರಿ ಮಾಡಿದ್ವಿ, ಆದರೆ ಕೆಲವೊಂದು ಅವರು ವಿಕ್ಟಿಮ್ಸ್ ಆಗಿದ್ದಾರೆ. ಈಗ ಅವರು ದುಡ್ಡು ಕೊಟ್ಟು ಕಾರನ್ನು ಇಟ್ಕೊಂಡಿದ್ರು, ನಾವು ಕಾರನ್ನು ಸೀಸ್ ಮಾಡಿದ್ದೀವಿ. ಈಗ ಸೊ ಅವರು ಎಷ್ಟು ದುಡ್ಡು ಕೊಟ್ಟಿದ್ರು ಮತ್ತೆ ಅವ್ರಿಗೆ ಯಾವ ರೀತಿ ನಾವು ಮುಂದಿನ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಹೆಚ್ಚಿನ ಒಂದು ತನಿಖೆ ಮಾಡ್ತೀವಿ. ಹರಿಯಾಣ ಪಾಸಿಂಗ್ ಇದೆ, ಹೌದು. ಸೊ ಅದನ್ನೇ ಈಗ ಬೆಂಗಳೂರಿನಲ್ಲಿ ನಮಗೆ ಒಬ್ರು ಯಾರೋ ಪರಿಚಯ ಆದ್ರು ಈ ಕಾರ್ ಕೊಡಿಸಿದ್ರು ಅಂತ ಹೇಳ್ತಾರೆ. ಒರಿಜಿನಲ್ ಮಾಲೀಕರು ಇನ್ನು ನಾವು ಪತ್ತೆ ಮಾಡಬೇಕಾಗಿದೆ. ಸೊ ಇನ್ನೂ ಬೇರೆ ಬೇರೆ ಆರೋಪಿತರು ಇರ್ಬೋದು, ಇನ್ನೂ ಸ್ವಲ್ಪ ಡೀಪ್ ಆಗಿ ತನಿಖೆ ಮಾಡಬೇಕಾಗ್ತದೆ. ಸೊ ಇದೇ ಗ್ಯಾಂಗ್ ಇದೆ. ಇದು 3 ಜನದ ಸದ್ಯಕ್ಕೆ 3 ಜನ ಪ್ರಮುಖ ಆರೋಪಿಗಳಿದ್ದಾರೆ. ಇದ್ರ ಜೊತೆ ಮತ್ತೆ ಒಂದು ಗಿರಾಕಿನ ಹುಡುಕೋದಿರ್ಬೋದು ಅಥವಾ ಅವರಿಗೆ ನಂಬಿಸೋದಿರ್ಬೋದು, ಅವರಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿರ್ಬೋದು, ಈ ಒಂದು ಕೆಲಸದಲ್ಲಿ ಇನ್ನು ಬೇರೆ ಬೇರೆ ಇರ್ಬೋದು. ಅದನ್ನು ಸಹಿತ ತನಿಖೆ ಮಾಡ್ತೀವಿ. ಇದೆಲ್ಲ ಆಲ್ಮೋಸ್ಟ್ ಮಾರಾಟ ಮಾಡಿದ್ದು ಇಲ್ಲೇ ಮೈಸೂರು ಸುತ್ತಮುತ್ತನ ಮಾಡಿದ್ದಾರೆ, ಮೈಸೂರು ಕಡೆನೆ. ಒಬ್ಬರು ಡಾಕ್ಟ್ರ್ ಇದ್ದಾರೆ, ಒಬ್ಬರು ಹೋಟೆಲ್ ಇಟ್ಕೊಂಡಿದ್ರು. ಈ ಥರ ಬೇರೆ ಬೇರೆ ಉದ್ಯೋಗದಲ್ಲಿದ್ದವ್ರನ್ನ ಅಂಥವ್ರನ್ನ ಹುಡುಕಿ ಒಳ್ಳೆಯ ಕಾರನ್ನು ಕೊಡ್ತೀವಿ ನಿಮಗೆ ಕಡಿಮೆ ದರದಲ್ಲಿ ಅಂತೇಳಿ ಆ ಥರ ನಂಬಿಸಿ ಅವರಿಗೆ ಮಾರಾಟ ಮಾಡಿದ್ದಾರೆ. ಇಲ್ಲ, ಆಲ್ಮೋಸ್ಟ್ ಹಳೆ ಕಾರುಗಳಿದ್ದಾವೆ. ಇಲ್ಲ, ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಕೊಟ್ಟಿರ್ಬೋದು, ಬೇರೆ ಬೇರೆ ಕಡೆ ಕಂಪ್ಲೇಂಟ್ ಕೊಟ್ಟಿರ್ಬೋದು. ಹೌದೌದು, 18 ಕಂಪ್ಲೇಂಟ್ ಕೊಟ್ಟಿರ್ಬೋದು. ನಾವೀಗ ನಮ್ಮಲ್ಲಿ ಒಂದು ಸಾಫ್ಟ್ವೇರ್ ಇದೆ, ವಾಹನ ಸಮನ್ವಯ ಅಂತೇಳಿ. ಅದರಲ್ಲಿ ಇದ್ರದ್ದು ಸ್ವಲ್ಪ ನಾವು ಡೀಟೇಲ್ಸ್ ಹಾಕಿದಾಗ ಎಲ್ಲಾರು ಬೇರೆ ಕಡೆ ಕೇಸ್ ಆಗಿದೆ ಅಂತೇಳಿ ಅದನ್ನೊಂದು ಮಾಹಿತಿ ಮಾಡ್ತಾ ಇದ್ದೀವಿ. ಸೊ ಬೇರೆ ಬೇರೆ ಕಡೆ ಕಂಪ್ಲೇಂಟ್ ಕೊಟ್ಟಿರ್ಬೋದು, ಬಟ್ ಅದನ್ನು ನಾವು ಇಂಟಿಗ್ರೇಟ್ ಮಾಡಬೇಕಾಗ್ತದೆ. ಈಗ ಅದನ್ನೇ ನಾವು ನೋಡಬೇಕಾಗ್ತದೆ. ಈಗ ವಾಹನ ಮಾಲೀಕರನ್ನ ಪತ್ತೆ ಹಚ್ಚಿದಾಗ ಮಾತ್ರ ಗೊತ್ತಾಗ್ತದೆ. ಇಲ್ಲ, ವಾಹನ ಮಾಲೀಕರು ಒಬ್ಬರು ಸಿಕ್ಕಿಲ್ಲ. ಸೊ ಕಾರ್ ಪತ್ತೆ ನಾವು ಏನಾಯಿತು, ಈಗ ಆರೋಪಿಯನ್ನು ಅರೆಸ್ಟ್ ಮಾಡಿದ ಮೇಲೆ ಅವರಿಂದ ಕಾರನ್ನು ರಿಕವರಿ ಮಾಡೋ ಒಂದು ಪ್ರಕ್ರಿಯೆ ಮಾಡ್ತಾ ಇದ್ವಿ. ಎಷ್ಟು ಹೆಚ್ಚಿಗೆ ಇದೆ ಅದನ್ನು ಮೊದಲು ಫಸ್ಟ್ ರಿಕವರಿ ಮಾಡೋಣ ಅಂತೇಳಿ. ಸೊ ಈಗ 1 by 1 ನಾವು ಕಾರಿನ ಮಾಲಕರನ್ನ ಮೈಸೂರಿನ ಲಕ್ಷ್ಮೀಪುರಂ ಪ್ರದೇಶದಲ್ಲಿ ಭೂಗರ್ಭ ಒಳಚರಂಡಿ ಯುಜಿಡಿ ಸಮಸ್ಯೆ ತೀವ್ರಗೊಂಡಿದ್ದು ನಿವಾಸಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಚರಂಡಿ ನೀರು ರಸ್ತೆಗೆ ಹೊರಹೊಮ್ಮಿ ಭಾರೀ ದುರ್ವಾಸನೆ ಉಂಟಾಗುತ್ತಿರುವುದರಿಂದ ಮನೆಗಳೊಳಗೆ ಇರಲು ಸಹ ಆಗುತ್ತಿಲ್ಲ ಎಂದು ಸ್ಥಳೀಯರು ಅಳಲು ತೋಡಿಕೊಂಡಿದ್ದಾರೆ. ಮಕ್ಕಳಿಂದ ವೃದ್ಧರ ತನಕ ಆರೋಗ್ಯ ಸಮಸ್ಯೆಗಳ ಭೀತಿ ಹೆಚ್ಚಾಗಿದೆ. ಹಲವು ಬಾರಿ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಸ್ಪಂದನೆ ಸಿಗುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಿನನಿತ್ಯ ಜೀವನವೇ ಕಷ್ಟಕರವಾಗಿದ್ದು ಪರಿಸರ ಮಾಲಿನ್ಯ ಹೆಚ್ಚುತ್ತಿರುವ ಬಗ್ಗೆ ಚಿಂತೆಯೂ ವ್ಯಕ್ತವಾಗಿದೆ.
ತಕ್ಷಣ ಸಂಬಂಧಪಟ್ಟ ಇಲಾಖೆ ಕ್ರಮ ಕೈಗೊಂಡು ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕು ಎಂದು ನಿವಾಸಿಗಳು ಆಗ್ರಹಿಸಿದ್ದಾರೆ. ಸಮಸ್ಯೆ ಬಗೆಹರಿಯದಿದ್ದರೆ ಹೋರಾಟಕ್ಕೆ ಮುಂದಾಗುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಚೇಂಬರ್ದು 15-20 ದಿವಸ ಆಗೈತೆ, ಹೊಂಟು ರೆಡಿ ಮಾಡಿದ್ರು, ಸರಿ ರೆಡಿ ಮಾಡಲಿಲ್ಲ, ಹೊರಟೋಗ್ಬಿಟ್ರು. ಇಲ್ಲಿ ನೀರು ತುಮಕ ಪಚಿತಿ KRS ನೀರು ಹೊಡೆದವರು, ಅದು ಒಂದು ಹೆಚ್ಚು ಕಮ್ಮಿ 3-4 ತಿಂಗಳಿಂದ ರೆಡಿ ಮಾಡಿರಲಿಲ್ಲ. ಅದು ಗಲಾಟೆ ಗಲಾಟೆ ಮಾಡಿ ಅದನ್ನ ವಾಟರ್ದು ರೆಡಿ ಮಾಡೋದು. ಈ ಚೇಂಬರ್ದು ಹೆಚ್ಚು ಕಮ್ಮಿ ಆಯ್ತಾನೆ ಇರುತ್ತೆ ಮಧ್ಯ ಮಧ್ಯೆ. ಅದು ಯಾವುದು ಕ್ಲಿಯರ್ ಅಂತೂ ಮಾಡ್ತಾ ಇಲ್ಲ. ಪಕ್ಕದ ಜೈತು ಸ್ಕೂಲ್ ಇದೆ, ಓಡಾಡೋಕ್ಕಂತೂ ಫುಲ್ ತೊಂದರೆ, ಓಡಾಡ್ತಾನೆ ಇಲ್ಲ ಯಾರು. ಬಿಡಿ ಬಾಯಿ ಮುಚ್ಕೊ ಓಡಾಡ್ಬೇಕು ಜನಗಳು. ಆ ಸ್ಥಿತಿಲಿ ನಿಂತಿದ್ದಾರೆ. ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದ್ರು, ಯಾರು ಫೋಟೋ ಹೊಡೆದೇ ಕಳಿಸಿದ್ದಾರೆ ನೋಡಿ. ಪಕ್ಕದಲ್ಲಿ 2-3 ಬೆಳಿಗ್ಗೆ ಫೋಟೋ ಹೊಡೆದು ವಿಡಿಯೋ ಮಾಡಿ ಎಲ್ಲ ಕಳಿಸಿದ್ದಾರೆ ಕಾರ್ಪೊರೇಷನ್ಗೆ. ಆದರೂ ಯಾರೂ ಬಂದಿಲ್ಲ. ಬರ್ತಾರೆ, ಆ ಚೇಂಬರ್ ಮೇಲ್ಗಡೆ ತೆಗೆದುಬಿಟ್ರು ಹೋದ್ರು. ನೆನ್ನೆ ಬಂದರು, ಆ ಚೇಂಬರ್ ತೆಗೆದು ನೋಡ್ಬಿಟ್ರು ಹೋದರು. ಕಣ್ಣರ್ಸೋ ಕೆಲಸ ಮಾಡ್ಬಿಟ್ಟು ಹೋಗ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಕಸ ಎತ್ತುತ್ತಾರೆ, ಇಲ್ಲೇ ದಬಾಕ್ಬಿಟ್ಟು ಹೊಡಾಯ್ತಾರೆ, ಎತ್ಕೊ ಹೋಯ್ತೀವಿ ಅಂತಾರೆ, ಬಂದು ಎತ್ಕೊ ಹೋಗಲ್ಲ. ಯಾರು ಬಿಡ್ತಾರೆ ಮೇಡಮ್? ಆಟೋ ಹತ್ತಕ್ಕೆ ಯಾರು ಬರ್ತಾರೆ? ಈಗ ನಡ್ಕೊಂಡು ಹೋಗೋದೇ ಕಷ್ಟ ಆಗ್ಬಿಟ್ಟಿದ್ದಲ್ಲ. ಅವ್ರು ಸ್ಕೂಟ್ರಲ್ಲಿ ಹೋಗೋಕ್ಕೆ ಆಗಲ್ಲ. ಅವರು ಇನ್ನು ನಡ್ಕೊಂಡು ತಿರ್ಗಾಡೋದೇ ಕಷ್ಟ ಆಗೈತೆ. ಅವರು ಇನ್ನು ಆಟೋ ಹತ್ತಕ್ಕೆ ಯಾರು ಬರ್ತಾರೆ ಅಲ್ಲಿ? ಈ ಅಪಾರ್ಟ್ಮೆಂಟವರು ಕಂಪ್ಲೇಂಟ್ ಮಾಡಿದ್ದೀವಿ ಅಂದರು, ಬಂದಿಲ್ಲ. ಆ ಗಲ್ಲಿಲಂತೂ ವಿಡಿಯೋ ಮಾಡಿ ಎಲ್ಲ ಕಳಿಸಿದ್ದಾರೆ. ಅವರು ಯಾರೋ ಬಂದು ನೋಡೋದಿಲ್ಲ. ಈಗ ಕಾರ್ಪೊರೇಟರ್ಗೆ ಯಾರು ಏನೂ ಇಲ್ಲ. ಇವಾಗ ಯಾರು ಏನು ಕಂಪ್ಲೇಂಟೇ ಮಾಡೋಂಗಿಲ್ಲ. ಸೀದಾ ಕಾರ್ಪೊರೇಷನ್ ಮಾಡಬೇಕು. ಸಮಸ್ಯೆ ಆಯ್ತು ಅಷ್ಟೇ. ಕಾರ್ಪೊರೇಟರ್ ಇದ್ದರೆ ಅವ್ರಿಗೆ ಪ್ರೆಜರ್ ಮಾಡಿದರೆ ಏನೋ ಅವ್ರು ಮಾಡ್ತಾಯಿದ್ರು. ಈಗ ಯಾರೂ ಇಲ್ಲಲ್ಲ, ಕೇಳೋರೇ ಇಲ್ಲಲ್ಲ ಅವ್ರಿಗೆ. ಯಾರು ಈಗ ಕೇಳೋರೆಲ್ಲ ಯಾರೂ ಇಲ್ಲ. ಅವ್ರು ಇಷ್ಟ ಬಂದು ಮಾಡ್ತಾರೆ, ಇಲ್ಲದ್ರೆ ಇಲ್ಲ ಅಷ್ಟೇ. ಕಂಪ್ಲೇಂಟ್ ಈ ಪಕ್ಕದಲ್ಲಿರುವ ಕೈಲೂ ಕಂಪ್ಲೇಂಟ್ ನಾನೇ ಕೊಡಿಸ್ತೀವಿ ಅವಾಗ ಹೇಳ್ಬಿಟ್ಟು. ಮನೆ ಒಳಗೆ ಇರೋಕ್ಕಾಗ್ತಾಯಿಲ್ಲ, ಬರೀ ವಾಸನೆ. ಹಬ್ಬಕ್ಕೆ ಮುಂಚೆ ನಮ್ಮ ಮನೆ ಒಳಗೆ ಡ್ರೈನೇಜಿಂದ ಓವರ್ಫ್ಲೋ ಆಗಿ ಬಾತ್ರೂಮು, ಲೆಟ್ರಿನ್ನು, ಅಡುಗೆ ಮನೆ ಎಲ್ಲ ಕಡೆನೂ ಇದು ಮಾಡಿದ್ವಿ. ಸ್ಕ್ಯಾವೆಂಜರ್ಸ್ನ ಕರೆಸಿ ನಾವು 3,000 ರೂಪಾಯಿ ಕೊಟ್ಟು ಕ್ಲೀನ್ ಮಾಡಿಸಿದ್ದೀವಿ. ಈಗಲೂ ಇನ್ನೂ 10 ದಿವಸ ಆದ್ರೂ ಯಾರೂ ಅಟೆಂಡ್ ಮಾಡಿಲ್ಲ. ದಯವಿಟ್ಟು ಇವತ್ತು ಕೂಡ ಅವ್ರು ಉಮೇಶ್ ಕಾರ್ಪೊರೇಟ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ, ಅವ್ರು ಮಾಡಿಸ್ತೀನಿ ಅಂತಂದರು. ಬಟ್ ಏನಾಗಿದೆ, ರಸ್ತೆಯಲ್ಲಿ ಯಾರೂ ಓಡಾಡೋಕ್ಕಾಗಲ್ಲ, ಮನೆ ಒಳಗೆ ಯಾರೂ ಇರೋಕ್ಕಾಗ್ತಾಯಿಲ್ಲ. ಎಲ್ಲ ಫುಲ್ಲು ಡರ್ಟಿ ಸ್ಮೆಲ್ಲು. ಅದರಿಂದ ದಯವಿಟ್ಟು ಇಮಿಡಿಯೇಟಾಗಿ ಅದು ರಿಪೇರಿ ಮಾಡಿಸ್ಕೊಟ್ರೆ ಇಟ್ ಈಸ್ ಎಲ್ಲಿ. ಅಧಿಕಾರಿಗಳು ಎಷ್ಟೇ ಮನವಿ ಮಾಡಿದ್ರು ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ಸ್ಥಳೀಯರು ಹೇಳ್ತಾ ಇದ್ರು. ಹಾಂ, ಅದೇ ಈಗ ನಾವು ಅದು ನಂಬರೆಲ್ಲ ಹುಡುಕಿ ಕಾರ್ಪೊರೇಷನ್ಗೆ ಹೋಗಿ ಕಂಪ್ಲೇಂಟೇ ಕೊಡಬೇಕು ಅಂತ ಅಂದ್ಬಿಟ್ಟು ಈಗ ಇದು ಮಾಡ್ಕೊಂಡಿದ್ದೀನಿ. ಅದರಿಂದ ದಯವಿಟ್ಟು ಅದನ್ನು ಇಮಿಡಿಯೇಟಾಗಿ ಮಾಡಿಸ್ಕೊಟ್ರೆ ಸ್ಕೂಲ್ ಹುಡುಗರಿಗೂ ಕೂಡ ತುಂಬ ತೊಂದರೆ ಆಗಿದೆ. ಓಡಾಡೋಕ್ಕೆ ಗಲೀಜು ಎಲ್ಲ ಮೂಗು ಮುಚ್ಕೊಂಡು ಓಡಾಡ್ತಾ ಇದ್ದಾರೆ. ಆದ್ದರಿಂದ ಪಕ್ಕದಲ್ಲಿ ಅಪಾರ್ಟ್ಮೆಂಟ್ ಇದೆ, ಅದ್ರ ಪಕ್ಕದಲ್ಲಿ ಹರಿಗೋವಿಂದಾಸ್ ಹೋಟ್ಲಿದೆ. ಎಲ್ಲರೂ ಅವ್ರು ಯಾರು ಏನು ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ. ದಯವಿಟ್ಟು ಇಮಿಡಿಯೇಟಾಗಿ ಮಾಡಿಸ್ಕೊಟ್ರೆ ಇಟ್ ವಿಲ್ ಬಿ ಅ ಗ್ರೇಟ್ ಹೆಲ್ಪ್. ಥ್ಯಾಂಕ್ ಯು ವೆರಿ ಮಚ್. ಈಗ ಹಾಸನ ಜಿಲ್ಲೆಯ ಬೇಲೂರು ಪ್ರಮುಖ ತಾಲೂಕಿನ ಸುದ್ದಿಗಳು. ಕೋಟಿಗಾನಹಳ್ಳಿ ಬಳಿ ರೌಡಿ ಶೀಟರ್ 36 ವರ್ಷದ ಕಾರ್ತಿಕ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಘಟನೆ ಸಂಚಲನ ಮೂಡಿಸಿದೆ. ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದ ಕಾರ್ತಿಕ್ನು ಸ್ನೇಹಿತರೊಂದಿಗೆ ಪಾರ್ಟಿಗೆಂದು ಹೋಗಿದ್ದ ವೇಳೆ ಕೊಲೆ ಮಾಡಲಾಗಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ತೊಳಲು ಗ್ರಾಮದ ಬಳಿಯ ಬಾರ್ನಲ್ಲಿ ಪಾರ್ಟಿ ಬಳಿಕ ಕಾರ್ತಿಕ್ ಗಂಭೀರ ಗಾಯಗಳೊಂದಿಗೆ ಬೈಕ್ ಸಮೇತ ಪತ್ತೆಯಾಗಿದ್ದಾನೆ. ತಕ್ಷಣ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಸಾಗಿಸಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಹಳೆ ದ್ವೇಷವೇ ಹತ್ಯೆಗೆ ಕಾರಣ ಎಂದು ಸಹೋದರ ಕೌಶಿಕ್ ದೂರಿದ್ದಾರೆ. ಘಟನೆ ಬೇಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಮ್ಯಾಚ್ ಎತ್ತಬೇಕು ಬೈಕ್ ಅವನು ಪಣದ ಯೋಗ ಅಂಗಡಿ ಎಷ್ಟು ಮ್ಯಾಚ್ ಬೈಕ್ ಬೇಕತ್ತ ಸಾವಾಸ ಗೊತ್ತಿಲ್ಲ, ನಾನು ಅವರ ಹಿಡಿದು ಅಂತ ಬಿಡ್ತಾನೆ ಅನ್ಬೇಕು. ಸಕಲೇಶಪುರ ತಾಲೂಕಿನ ಬಾಗೆ ಗ್ರಾಮ ಪಂಚಾಯಿತಿಯ ಪಿಡಿಒ ಚಿನ್ನಸ್ವಾಮಿ ವಿರುದ್ಧ ಸಾರ್ವಜನಿಕ ಹಣ ದುರ್ಬಳಕೆ ಆರೋಪ ಕೇಳಿಬಂದ ಹಿನ್ನೆಲೆ ಆಕ್ರೋಶ ಹೆಚ್ಚಾಗಿದೆ. ಆರೋಪಗಳ ಕುರಿತು ಕ್ರಮ ಕೈಗೊಳ್ಳುವಲ್ಲಿ ವಿಳಂಬವಾಗುತ್ತಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ.
ಪಿಡಿಒ ಅಮಾನತಿಗೆ ಆಗ್ರಹಿಸಿ ಇಂದು ಬೆಳಗ್ಗಿನಿಂದಲೇ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ಪಾರದರ್ಶಕ ಮತ್ತು ನ್ಯಾಯಸಮ್ಮತ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸಮಸ್ಯೆಗೆ ತಕ್ಷಣ ಸ್ಪಂದಿಸದಿದ್ದರೆ ಹೋರಾಟ ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಗೊತ್ತು ತಾನೆ ನಿಮಗೆ, ಮತ್ತೆ ಯಾಕೆ ಅಮಾನತ್ ಮಾಡ್ತಾ ಇಲ್ಲ? ಯಾವಾಗ ಎನ್ಕ್ವೈರಿ ಆಗ ಸರ್? 90 ದಿನ ಸರ್. ಒಂದ್ ನಿಮಿಷ ಮಾತಾಡ್ಬಾರ್ದು. ಒಂದ್ ನಿಮಿಷ ಮಾಡ್ತೀರಾ? ಅದೇ ಜಾಗದಲ್ಲಿ ಕೂರ್ಸ್ಕೊಂಡಿದ್ದೀರಲ್ಲ ನೀವು. ಯಾವ ರೀತಿ ಪಕ್ಕದಲ್ಲಿ ಪೊಲೀಸರು ಕೇಳಿ ಅಪರಾಧಿ ಆಗಿದ್ದು ಕರ್ಕೊಂಡು ವಾಪಸ್ ಅದೇ ಜಾಗ ಬಿಟ್ಟು ಸಾಕ್ಷಿ ನಾಶ ಮಾಡ್ದಲೇ ಕೂತಿರ್ತಾನೆ. ಇಲ್ಲ ಅದೇ ಕೆಲಸ ಮಾಡ್ದಲೇ ಕೂತಿರ್ತಾನೆ ಸರ್. ಶಾಸಕರು ಬರಬೇಕು, CS ಮೇಡಮ್ ಬರಬೇಕು. ನಾವು ಇಡೀ ಸಾಕ್ಷಿ ಸಮೇತ ಕೊಡ್ತಾ ಇದೀವಿ. ಅಮಾನತ ಆಗ ತನಕ ಈ ಜಾಗದಿಂದ ಇವತ್ತು ಮಾತಾಡಿದ್ರು ಈಗ ಇದು ವಾದ ವಿವಾದ ಆಗುತ್ತೆ. ಅದು ನಮಗೆ ಅವಶ್ಯಕತೆ ಇಲ್ಲ. ಮೇಡಮ್ ಅವ್ರು ಬರ್ಲಿ, ನಾವು ಬರೋವರೆಗೂ ನಮಗೆ ಕೊಡ್ತೀವಿ. ಇನ್ನೇನು ಮಾತಾಡೋದು ಇನ್ನೂ ಜನ ಬರ್ತಾನೆ ಇದಾರೆ. ನಾವು ಕೂತಕ್ಕೆ ಮಾನ್ಯ ಶಾಸಕರು ಬರಲಿ, ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗಲ್ಲ. ಅಮಾನತ್ ತನಕ ಹೋಗಲ್ಲ ಸರ್. ವಿತ್ತು ದಾಖಲೆಗಳು ತಗೊಂಡು ಬಂದಿದ್ವಿ. ಇಡೀ ಕರ್ನಾಟಕ ರಾಜ್ಯ ಮೂಲೆಗಳಿಗೆ ಗೊತ್ತಾಗಬೇಕು ವಿಚಾರ. ಇವತ್ತು ಸಕಲೇಶಪುರದಲ್ಲಿ ಈ ತರ ಭ್ರಷ್ಟಾಚಾರ ನಡೆದಿದೆ, ಅವರನ್ನ ಅಮಾನತ್ ಮಾಡ್ತಾ ಇಲ್ಲ, ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ನಾವು ಅಂತ ಇಡೀ ಮೂಲೆಗಳಿಗೆ ಗೊತ್ತಾಗಿರೋದು ವಿಚಾರ. ರಕ್ಷಣೆ ಕೊಡ್ತಾ ಇರೋದು ನೀವು. ಇದ್ರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ರಕ್ಷಣೆ ನೀವು ಕೊಡ್ತಾ ಇದ್ದೀರಾ. ಯಾಕೆ ರಕ್ಷಣೆ ಕೊಡ್ತಾ ಇದ್ದೀರಾ? ಚಿನ್ನಸ್ವಾಮಿ PDO ಸಾಹೇಬ್ರಿಗೆ ಯಾಕೆ ರಕ್ಷಣೆ? ಸಾಕ್ಷಿ ಸಮೇತ ತೋರಿಸ್ತಾ ಇದೀವಲ್ಲ ಸರ್, ಯಾಕೆ ರಕ್ಷಣೆ ಕೊಡ್ತೀರಾ ಸರ್? ಇಡೀ ಕರ್ನಾಟಕ ರಾಜ್ಯ ಸಕಲೇಶಪುರ ತಾಲೂಕು ರೆಗಾಡುತ್ತೆ ಸರ್. ಸಾಕ್ಷಿ ಇದೆ, ಅವರು ಅಪರಾಧ ಮಾಡಿರೋ ಸತ್ಯ, ಭ್ರಷ್ಟ ಮಾಡಿರೋ ಸತ್ಯ, ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಅಂತ ನೀವು ಬಂದು ಹೇಳ್ತಾ ಇದಿರಲ್ಲ ಸರ್. ಇಡೀ ಸಕಲೇಶಪುರ ತಾಲೂಕು ನೆಗಾಡುತ್ತೆ ಸರ್. ಇವತ್ತು ಬೆಳಗ್ಗೆ, ನಾಳೆ ಬೆಳಗ್ಗೆ ಇಡೀ ಸಕಲೇಶಪುರ ತಾಲೂಕು, ಹಾಸನ ಜಿಲ್ಲೆ ನೆಗಾಡುತ್ತೆ. ಕರ್ನಾಟಕ ರಾಜ್ಯ ಮೂಲೆ ನೆಗಾಡ್ತಾರೆ ಸರ್. ಕರ್ನಾಟಕ ಸಾಕ್ಷಿ ಇರಲಾಗಿ ಕರ್ನಾಟಕದ ರಾಜ್ಯದ ಮೂಲೆಲೂ ನಾಳೆ ಬೆಳಗ್ಗೆ ನೆಗಾಡ್ತಾರೆ. ಭ್ರಷ್ಟ ಮಾಡಿರೋ ಅಧಿಕಾರಿನ ಟ್ರಾನ್ಸ್ಫರ್ ಮಾಡ್ತಾ ಇದಾರೆ ಅಂತ. ನೀವು ಸಸ್ಪೆಂಡ್ ಮಾಡಿರೋ ಅಧಿಕಾರಿಗಳು ವಾಪಸ್ ಕರ್ಸ್ಕೊಳ್ಳಿ. ಮತ್ತೆ ಅಮಾನತ್ ಮಾಡಿದಾರೆ ಅವರೆಲ್ಲ ವಾಪಸ್ ಕರ್ಸ್ಕೊಳ್ಳಿ. ಅವ್ರು ಇಷ್ಟಿಲ್ಲೇ ಇಲ್ಲ, ಇಷ್ಟು ಭ್ರಷ್ಟಾಚಾರ ಮಾಡೇ ಇಲ್ಲ. ಅವರು ಇಷ್ಟು ಭ್ರಷ್ಟಾಚಾರ ಅವ್ರು ಬೇರೆ ಪಂಚಾಯತಿಲಿ ಇವ್ರು ಹೋದಾಗ ಅದು ಅಭಿವೃದ್ಧಿ ಕಡೆ ಸಾಕ್ತಾ ಇರುತ್ತೆ. ಆ ಪಂಚಾಯತಿ ಇವ್ರು ಅಲ್ಲಿ ಹೋಗಿ ಆ ಪಂಚಾಯತಿಗೆ ಸಂಬಂಧಪಟ್ಟ ಎಲ್ಲ ಜನ ದಾರಿ ತಪ್ಪಿಸ್ತಾರೆ. ಅದಕ್ಕಾಗಿ ನಾವು ಏನ್ ಕೇಳ್ತಾ ಇದೀವಿ, ಟ್ರಾನ್ಸ್ಫರ್ ಬೇಡ, ಸಸ್ಪೆಂಡ್ ಮಾಡಬೇಡ, ಅಮಾನತ್ ಮಾಡಿ ಅಂತ ನಾವು ಕೇಳ್ತೀವಿ. ಇಷ್ಟೇ, ಬೇರೆ ಇನ್ನೇನು. ಬಂದ್ರೆ ಬೇರೆ ನಿರಪರಾಧಿಯಾಗಿ ಬಂದ್ರೆ ಅವ್ರು ಯಾವ ಪಂಚಾಯತಿ ನೀವೇ ಹಾಕ್ಬಿಡಿ, ಅವ್ರು ಡ್ಯೂಟಿ ಮಾಡ್ತಾರೆ. ಅಲ್ಲಿ ಪಂಚಾಯತಿ ಹಾಳು. ಇನ್ನೂ ಅವರನ್ನೇ ಇಟ್ಕೊಳಕ್ ನೀವು ಮನ್ಸು ಮಾಡ್ತೀರಾ? ನೀವು ಅಧಿಕಾರಿಗಳು ಹೇಗೆ ಸರ್? ಇವತ್ತು ಆಡಳಿತದಲ್ಲಿ ಹೇಗಿದೆ ಸರ್? ಸರ್ಕಾರದಲ್ಲಿ ಯಾವ ರೀತಿ ಗೊತ್ತಾಗ್ಲಿಕ್ಕೆ ಸರ್ಕಾರಕ್ಕೆ ವಿಷಯ ಮುಟ್ಬೇಕು ಇವತ್ತು ಸರ್. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ಚಿಕ್ಕಮಗಳೂರಿನ ಜಿಹಾದ್ ಪ್ರಮುಖ ಆರೋಪಕ್ಕೆ ಸಂಬಂಧಿಸಿದ ಪ್ರಕರಣಕ್ಕೆ ಮತ್ತೆ ಹೊಸ ತಿರುವು ಸಿಕ್ಕಿದೆ. ಯುವತಿಯ ಪೋಷಕರು ನೀಡಿದ ಹೇಳಿಕೆಯಲ್ಲಿ ಸಂಬಂಧ ಹೊಂದಿದ್ದ ಯುವಕ ಉಪವಾಸ ಹಾಗೂ ನಮಾಜ್ ಮಾಡಲು ಒತ್ತಡ ಹೇರಿದ್ದಾನೆ ಎಂದು ಆರೋಪಿಸಿದ್ದಾರೆ. ಮದುವೆಗೆ ಮೊದಲು ಮತಾಂತರವಾಗುವಂತೆ ಒತ್ತಾಯಿಸಿದ್ದಾನೆ ಎಂಬುದು ಹೇಳಲಾಗಿದೆ. ಈ ಬಗ್ಗೆ ದೂರು ನೀಡಿದರೂ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲೂ ಸವಾಲು ಹಾಕಿದ ಯುವಕನ ವಿರುದ್ಧ ಕ್ರಮಕ್ಕೆ ವಿಳಂಬವಾಗುತ್ತಿದೆ ಎಂದು ಆರೋಪಿಸಲಾಗಿದೆ. ಹುಡುಗಿ ಪೋಷಕರು ದೂರು ನೀಡಿದ್ರೂ ಕ್ಯಾರೆ ಅನ್ನುತ್ತಿಲ್ಲ ಹುಡುಗ. ನನ್ನ ಯಾರು ಏನ್ ಮಾಡೋಕೆ ಆಗಲ್ಲ ಅಂತ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್. ಹುಡುಗನ ವಿರುದ್ಧ ಕ್ರಮ ಕೈಗೊಳ್ಳಲು ಮೀನಾಮೇಷ ಅಂತ ಆಕ್ರೋಶ. ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಏನೂ ತಲೆ ಕೆಡಿಸಿಕೊಳ್ಳೋಕೆ ಹೋಗಿಲ್ಲ ಹುಡುಗ ಎಂದು ಆರೋಪ. ಪೊಲೀಸ್ ಶಾಸಕರ ವಿರುದ್ಧ ಹಿಂದೂ ಮುಖಂಡರ ಆಕ್ರೋಶ. ಕ್ರಮ ಕೈಗೊಳ್ಳಿ, ಇಲ್ಲದಿದ್ರೆ ಹೋರಾಟ ಮಾಡುತ್ತೇವೆ. ಪ್ರಕರಣ ಸಂಬಂಧ ಹಿಂದೂ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ಎಚ್ಚರಿಕೆ ನೀಡಿದ್ದು, ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಮೊನ್ನೆ ಕೂಡ ನಡೆದಂತ ಮೂಡಿಗೆರೆ ಇನ್ಸಿಡೆಂಟ್ ಏನಿದೆ, ಅದರಲ್ಲಿ ಒಂದು ಅಪ್ರಾಪ್ತ ಬಾಲಕಿ ಮೇಲೆ ಒಬ್ಬ PUC ಓದತಕ್ಕಂತ ಮುಸ್ಲಿಂ ಯುವಕ ಲವ್ ಜಿಹಾದ್ಗೆ ಬಲೆಗೆ ಬೀಳಿಸ್ಬಿಟ್ಟು ಅವಳನ್ನ ಮತಾಂತರ ಮಾಡುವಂತಹ ಒಂದು ಹಂತಕ್ಕೂ ಕೂಡ ಹೋಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಯಾಕಂದ್ರೆ ಅವಳು ಈ ಒಂದು ತಿಂಗಳ ಉಪವಾಸ ಕೂಡ ಮಾಡಿ ಮನೆಯಲ್ಲಿ ನಮಾಜ್ ಕೂಡ ಮಾಡಿರತಕ್ಕಂತ ಘಟನೆ ಕಂಡು ಬಂದಿದ್ದು, ಅವರ ಏನು ಪೋಷಕರಿದ್ದಾರೆ, ಹುಡುಗಿಯ ಪೋಷಕರು ನಮ್ಮ ಸಂಘಟನೆಯ ಪ್ರಮುಖರುಗಳಿಗೆ ವಿಚಾರಗಳನ್ನು ತಿಳಿಸಿ ಆ ವಿಚಾರದ ಬಗ್ಗೆ ಅವಳಿಗೆ ಅಷ್ಟು ಮನವರಿಕೆ ಮಾಡಿಕೊಡಿ, ಅವಳು ದೇವಸ್ಥಾನಕ್ಕೆ ಬರ್ತಿಲ್ಲ, ಈ ತರ ನಮಾಜ್ ಮಾಡ್ತಾಳೆ ಹಾಗೂ ಉಪವಾಸ ಮಾಡಿದಾಳೆ ಅದು ಇದು ಅಂತ ಹೇಳ್ಬೇಕಾದ್ರೆ ನಮ್ಮವ್ರು ಹೋಗ್ಬಿಟ್ಟು ಅವಳಿಗೆ ಏನೋ ಒಂದಷ್ಟು ಬುದ್ಧಿ ಹೇಳಿ ಏನು ಸರಿ ಮಾಡೋಣ ಅಂತ ಹೋದಂತ ಸಂದರ್ಭದಲ್ಲಿ ಆ ಹುಡುಗನಿಗೆ ಮತ್ತೆ ಹುಡುಗನ ಪೋಷಕರಿಗೆ ಕೂಡ ತಿಳಿಸಿ ಬರ ಕೇಳಿದಂತ ಸಂದರ್ಭ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಆ ಹುಡುಗನ ಅಪ್ಪನೇ ಹುಡುಗನಿಗೆ ಈ ತರದೆಲ್ಲ ಕೆಲಸ ಮಾಡಿದೆ ಅಂತೇಳಿ ಒಂದು ಹೊಡೆಯಕ್ ಹೋಗಂತ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಪ್ರಮುಖರುಗಳು ಅವ್ರನ್ನ ಬಿಡಿಸ್ಬಿಟ್ಟು ಅಲ್ಲೊಂದಷ್ಟು ಗುಂಪುಗಳು ಕೂಡ ಸೇರ್ತವೆ.
ಆಗ ಮತ್ತೆ ಬೇರೆ ತರದ ವಿಷಯಕ್ಕೆ ಹೋಗುತ್ತೆ, ಬೇಡ ಇದ್ದಾರ ಹೋಗೋದ್ ಬೇಡ, ಕಾನೂನಾತ್ಮಕವಾಗಿ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆಗೆ ತಿಳಿಸ್ಬಿಟ್ಟು ಪೊಲೀಸ್ ಇಲಾಖೆಗೆ ಆಟೋದಲ್ಲಿ ನಮ್ಮ ಪ್ರಮುಖರುಗಳು ಪೊಲೀಸ್ ಸ್ಟೇಷನ್ಗೆ ತಲುಪಿಸ್ತಾರೆ. ಆದ್ರೆ ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಆ ಚಿತ್ರಣನೇ ಬದಲಾಗುತ್ತೆ. ಪೊಲೀಸ್ನವರು ಹಾಗೂ ಏನು ಹುಡುಗನ ಜೊತೆಲಿರ್ತಕ್ಕಂತಹ ಮುಸಲ್ಮಾನ್ ಸಂಘಟನೆ ಯುವಕರುಗಳು ಸೇರ್ಬಿಟ್ಟು ಒಂದು ಕೌಂಟರ್ಗಳು ಕೇಸನ್ನು ಕೊಡುವಂತ ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ಅವನು ಪೋಕ್ಸೋ ಕೇಸು ಏನು ಅವಳು ಅಪ್ರಾಪ್ತ ಇದ್ದಾಳೆ ಹುಡುಗಿ, ಅವನಲ್ಲಿ ಪೋಕ್ಸೋ ಕೇಸ್ ದಾಖಲೆ ಆಗಬೇಕು. ಆನಂತರ ಹುಡುಗನ ಪೇರೆಂಟ್ಸ್ ಏನಿದೆ ಮತ್ತೆ ಹುಡುಗ ಏನಿದಾನೆ ಆ ಹುಡುಗಿ ಮೇಲೆ ಧಮಕಿಯನ್ನು ಹಾಕ್ತಾರೆ, ಕೊಲೆ ಮಾಡ್ತೀವಿ ಅದು ಇದು ಅಂತೇಳಿ ಹುಡುಗಿಯ ಪೋಷಕರಿಗೆ ಧಮಕಿಯನ್ನು ಹಾಕಿರುವಂತ ಘಟನೆ ಕೂಡ ಮಾಧ್ಯಮದಲ್ಲಿ ನೋಡಿರ್ತೀವಿ. ಆದ್ರೆ ಕೊಲೆ ಬೆದರಿಕೆ ಹಾಕಿ ಪೋಕ್ಸೋ ಕೇಸ್ ಆದಂತ ಒಬ್ಬ ಅಪರಾಧಿನ ಅವನು ಹೇಗೆ ನಿನ್ನೆ ಪೊಲೀಸ್ ಠಾಣೆಯಿಂದ ಬಿಟ್ಟು ಕಳಿಸಿದ್ದಾರೆ. ಅವ್ನ ಮನೆಗೆ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀತಿಯಾದ ಸ್ಟೇಟ್ಮೆಂಟ್ ಆಗ್ತಾನೆ, ನನ್ನನ್ನು ಯಾರು ಏನು ಮಾಡಕ್ಕಾಗಲ್ಲ, ನನ್ನ ಯಾರು ಏನು ಕಿತ್ಕೊಳಕ್ಕಾಗಲ್ಲ, ಅದು ಇದು ಅಂತ ಅವೇಚ ಶಬ್ದಗಳನ್ನ ಸ್ಟೇಟ್ಮೆಂಟ್ ಆಗ್ತಾನೆ. ಇಂತಹ ಧೈರ್ಯ, ಇಂತಹ ಅವರಿಗೆ ವ್ಯವಸ್ಥೆ ಹೇಗ್ ಬರಕ್ ಸಾಧ್ಯ? ಈ ಒಂದು ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸ್ಥಳೀಯ MLA ಇದ್ದಾರೆ, ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ತರದ ಚಿಕ್ಕಮಗಳೂರು ನಗರದ ಅರವಿಂದ ನಗರದಲ್ಲಿ ನಾಗಾಲ್ಯಾಂಡ್ ಮೂಲದ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ. 22 ವರ್ಷದ ಲುನ್ಸುಲಾ ಮೃತರಾಗಿದ್ದು ಗ್ಲೋಬಲ್ ವಿಲೇಜ್ ರೆಸಾರ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಲುನ್ಸುಲಾಳ ಜೊತೆಗಿದ್ದ ಲಶಿಲಾ ಎಂಜುಗರ್ ನೀಡಿದ ದೂರಿನ ಪ್ರಕಾರ ರಾಜೇಶ್ ಹಾಗೂ ತೇಜಸ್ ಎಂಬವರು ಮಾನಸಿಕ ಹಿಂಸೆ ನೀಡುತ್ತಿದ್ದರೆಂದು ಆರೋಪಿಸಲಾಗಿದೆ. ಮೃತ ಯುವತಿ ತನ್ನ ಡೈರಿಯಲ್ಲಿ ಇವರಿಬ್ಬರ ಹೆಸರನ್ನು ಉಲ್ಲೇಖಿಸಿದ್ದಾಳೆ ಎನ್ನಲಾಗಿದೆ. ಘಟನೆ ಕುರಿತು ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಪ್ರಕರಣ ಹಲವು ಪ್ರಶ್ನೆಗಳನ್ನು ಎಬ್ಬಿಸಿದ್ದು ನಿಖರ ಕಾರಣ ಪತ್ತೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಮೈಸೂರು ಜಿಲ್ಲೆಯಲ್ಲೊಬ್ಬ ಆಯುರ್ವೇದ ವೈದ್ಯನೆಂದು ಹೇಳಿಕೊಳ್ಳುವ ವಿನಯ್ ವಿರುದ್ಧ ಗಂಭೀರ ಆರೋಪಗಳು ಹೊರಬಿದ್ದಿದ್ದು ಪ್ರಕರಣ ಸಂಚಲನ ಮೂಡಿಸಿದೆ. ಮದುವೆ ದಿನದ ಸಣ್ಣ ಗಲಾಟೆಯಿಂದ ಆರಂಭವಾದ ಕುಟುಂಬ ಕಲಹ ಬಳಿಕ ವರದಕ್ಷಿಣೆ, ಕಿರುಕುಳ ಹಾಗೂ ಮಾನಸಿಕ ಹಿಂಸೆ ಮಟ್ಟಕ್ಕೆ ತಲುಪಿದಂತೆ ಆರೋಪಿಸಲಾಗಿದೆ. ಪತ್ನಿ ವಿನೋದ ನೀಡಿದ ಹೇಳಿಕೆಯಲ್ಲಿ ಹೆಚ್ಚುವರಿ ಹಣ ಹಾಗೂ ಆಸ್ತಿ ಬೇಡಿಕೆ ಇಟ್ಟು ಕಿರುಕುಳ ನೀಡಿದುದಾಗಿ, ಮಂಕು ತರಿಸುವ ಔಷಧಿ ನೀಡಿ ವಿಚಿತ್ರ ಲೈಂಗಿಕ ಒತ್ತಡ ಹೇರಿದುದಾಗಿ ತಿಳಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ಜೀವಂತ ಇರಬೇಕಾದರೆ ಡೆತ್ ನೋಟ್ ಬರೆಯುವಂತೆ ಒತ್ತಡ ಹೇರಿದ ಡಾಕ್ಟರ್ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿವೆ. ಇದಕ್ಕೂ ಮೊದಲು ವೈದ್ಯೆ ನಾಗಶ್ರೀ ಅವರನ್ನು ಪ್ರೀತಿಯ ಹೆಸರಿನಲ್ಲಿ ಮೋಸ ಮಾಡಿ ಆತ್ಮಹತ್ಯೆಗೆ ಪ್ರೇರೇಪಿಸಿದ್ದು, ಬಳಿಕ ಓವರ್ಡೋಸ್ ಡ್ರಗ್ಸ್ ನೀಡಿ ಕೋಮಾಗೆ ತಳ್ಳಿದ ಆರೋಪವೂ ಕೇಳಿಬಂದಿದೆ. 12 ವರ್ಷ ಕೋಮಾದಲ್ಲಿದ್ದ ನಾಗಶ್ರೀ ಇತ್ತೀಚೆಗೆ ಮೃತಪಟ್ಟಿದ್ದಾರೆ. ಮತ್ತೊಬ್ಬ ಯುವತಿ ಚಾರ್ಟರ್ಡ್ ಅಕೌಂಟೆಂಟ್ ಗೌತಮಿ ಹಿರೇಮಠ್ ಸಾವಿನಲ್ಲೂ ವಿನಯ್ ಹೆಸರು ಕೇಳಿಬಂದಿದೆ. ಹಲವು ಮಹಿಳೆಯರಿಗೆ ಮೋಸ ಮಾಡಿದ ಆರೋಪದಡಿ ಪ್ರಕರಣಗಳ ತನಿಖೆ ಮುಂದುವರೆದಿದ್ದು ಕಠಿಣ ಕಾನೂನು ಕ್ರಮಕ್ಕೆ ಒತ್ತಾಯಗಳು ಕೇಳಿಬರುತ್ತಿವೆ. ಚಿನ್ನ ಗೋಲ್ಡ್ ಎಲ್ಲ ಮಾಡಿಸಿ ಅವ್ರಿಗೆ ಕೊಟ್ಟು ಮದುವೆ ಮಾಡಿಕೊಟ್ರು. ಆ ಮದುವೆ ಹಿಂದಿನ ದಿನ ಏನಾಯಿತು, ಊಟ ಲೇಟ್ ಆಗಿದೆ, ಬಂದಿಗೆ ಎಷ್ಟೆಲ್ಲ ಆಗಿ ಹೋಗ್ತಿದ್ದೀರಾ, ಈ ಡಾಕ್ಟ್ರು ಮದುವೆ ಅಂದರೆ ಹೆಂಗಿರಬೇಕು, ಈ ಥರ ಮಾಡಿದ್ದೀರ ಅಂತ ಕೆಟ್ಟದಾಗೆಲ್ಲ ಬೈದು ನಮ್ಮ ಅಪ್ಪ ಅಮ್ಮನಿಗೆ ತುಂಬ ಎಷ್ಟು ಸಾಧ್ಯನೋ ಅಷ್ಟು ಕೆಟ್ಟದಾಗಿ ಬೈದು ಟಾರ್ಚರ್ ಎಲ್ಲ ಮಾನಸಿಕವಾಗಿ ಈ ಥರ ನೋವು ಮಾಡಿದ್ದಾರೆ. ಅದಾದಮೇಲೆ ನಮ್ಮ ಅಪ್ಪ ಇಷ್ಟೆಲ್ಲ ಮಾಡ್ತಿದ್ದಾರೆ, ಇವರು ಸರಿ ಇಲ್ಲ, ಇಷ್ಟರಲ್ಲೇ ಒಂದು ಸಮಾಧಾನ ಇಲ್ಲ ಅಂದಮೇಲೆ ಇವ್ರ ಜೊತೆ ಜೀವನ ಹೆಂಗೆ ಮಾಡ್ತೀಯ, ಬಾ ನೀನು ಹೋದ್ರೆ ಹೋಗ್ಲಿ, ಖರ್ಚು ಮಾಡಿರೋದು ಇಷ್ಟು ಜೀವನ ಹಾಳಾಗೋದ್ಕಿಂತ ಕಡೆ ಏನಲ್ಲ ಬಾ ಅಂದ್ಬಿಟ್ಟು ನಮ್ಮಪ್ಪ ನನ್ನ ಎಳ್ಕೊಂಬಂದರು ಸರ್ ಚೌಟ್ರಿಯಿಂದನೇ ರಾತ್ರಿ. ಆಗ ನಾನಂದೆ, ನಾನು ಹೋಗ್ಬಿಟ್ರೆ ಇವಾಗ ಜನ ಏನು ಅನ್ಕೋತಾರೋ, ಇವ್ರ ಅಪ್ಪನ ಮಾತು ಕೇಳ್ಕೊಂಡು ಈ ಹುಡುಗಿ ಬಂದ್ಬಿಟ್ಟೆ ಇದೆಯಲ್ಲ ಅಂತ ನನ್ನ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು ಅಂದ್ಬಿಟ್ಟು ನಾನು ನಮ್ಮ ಅಪ್ಪ ಅಮ್ಮನ ಕಾಲೆಲ್ಲ ಕಟ್ಟಿ ಏನು ಮಾತಾಡಬೇಡಿ, ಮದುವೆ ಮಾಡಿಕೊಡಿ ಅಂತೆಲ್ಲ ಹೇಳಿದಾಗ ನಮ್ಮ ಅಪ್ಪ ಅಮ್ಮ ಆಯಿತು ಅಂದ್ಬಿಟ್ಟು ಮದುವೆ ಎಲ್ಲ ಮಾಡಿಕೊಟ್ಟಾದ್ಮೇಲೆ ಇನ್ನು ಅವ್ರ ಮನೆಗೆ ಕರ್ಕೊಂಡು ಹೋದ ದಿನದಿಂದ ನನಗೆ ತುಂಬ ಟಾರ್ಚರು ಸರ್. ಅವ್ರ ಮನೆಯಿಂದ ನಾನು ಎಷ್ಟೇ ಚೆನ್ನಾಗಿರಬೇಕು, ನಮ್ಮ ಅಪ್ಪ ಅಮ್ಮನ ಮಾತನ್ನ ಧಿಕ್ಕರಿಸಿ ಇವತ್ತು ನಾನು ಮದುವೆ ಆಗಿದ್ದೀನಿ ಅಂದಾಗ ಏನೇ ಒಂದು ಇದ್ರೂ ಸಮಾಧಾನ ತಗೊಂಡು ಹೋಗೋಣ ಅಂತ ಎಷ್ಟೇ ಒಳ್ಳೆತನದಲ್ಲಿ ಇರೋಕ್ಕೆ ಹೋದ್ರೂ ನನಗೆ ತುಂಬ ಟಾರ್ಚರು. ನಿಮ್ಮ ಅಪ್ಪ ಅಮ್ಮ ನಂಗೆ ಅವಮಾನ ಮಾಡಿದ್ದಾರೆ, ಡಾಕ್ಟ್ರು ಮದುವೆಲಿ ಈ ಥರ ಎಲ್ಲ ಅವಮಾನ ಆಯಿತು, ಬಂದ್ಗೆ ಎಷ್ಟೆಲ್ಲ ಹಂಗೆ ಹೋದ್ರು, ಏನು ಅಂದ್ಕೊಂಡಿದ್ದೀರ ನಮ್ಮನ್ನ, ನಿಮ್ಮ ಅಪ್ಪ ಅಮ್ಮ ನಮ್ಮ ಮನೆಗೆ ಬರೋ ಹಾಗಿಲ್ಲ, ನಿಮ್ಮ ಮಗಳು ನಮ್ಮ ಮನೇಲಿ ಇರಬೇಕು ಅಂತ ಹೇಳಿದ್ರೆ ಜಮೀನು ಬರ್ಸ್ಕೊಂಬರ್ಬೇಕು, ಇಲ್ಲ ಅಂತ ಹೇಳಿದ್ರೆ ನನ್ನ ಮನೇಲಿ ಜಾಗ ಇಲ್ಲ, ಆಮೇಲೆ ಡೆತ್ ನೋಟ್ ಎಲ್ಲ ಬರ್ಸಿಟ್ಕೊಂಡಿದ್ದಾರೆ, ನನ್ನ ಸಾವಿಗೆ ನಾನೇ ಕಾರಣ, ಇಲ್ಲಿ ಇರಬೇಕು. ಇವರು ವಿನಯ್ ಅವರು ನಿಮ್ಮ ಹತ್ರ ಡೆತ್ ನೋಟ್ ಬರೆಸ್ಕೊಂಡಿದ್ರಾ? ಅವರಮ್ಮ ಅವರಪ್ಪ ಎಲ್ಲ ಸೇರಿ ಬರ್ಸಿದ್ದು ಸರ್, ಅದನ್ನು ಬರ್ಕೊಟ್ಟಿದ್ದೀನಿ ನಾನು ಸರ್. ನನ್ನ ಸಾವಿಗೆ ನಾನೇ ಕಾರಣ,
ನಮ್ಮ ಅಪ್ಪ ಅಮ್ಮ ಕಾರಣ, ನನಗೇನೇ ಆದರೂ ನಾನೇ ಕಾರಣ ಅಂತ ಬರ್ಕೊಟ್ಟಿದ್ದೀನಿ. ಮತ್ತು ಈ ಥರ ಎಲ್ಲ ಮಾಡಿದ್ರು ಇವರು ಅನ್ನೋ ಸೇಡೋ ಏನು ಅಂತ ನಮಗೆ ಗೊತ್ತಿಲ್ಲ ಸರ್. ಆದರೆ ಈ ಥರ ಅವ್ರದ್ದು ಪ್ಲ್ಯಾನ್ ಇರ್ಬೋದು ಸರ್, ನನ್ನ ಅನಿಸಿಕೆ. ಭಾಗಿಯಾಗಿಲ್ಲ ಅಂತ ಹೇಗೆ ಹೇಳೋಕ್ಕಾಗುತ್ತೆ ಸರ್. ಅವ್ರು ಒಂದಿನ ಪ್ರೀತಿ ವಿಶ್ವಾಸ ಅನ್ಯೋನ್ಯವಾಗಿ ನನ್ನ ಜೊತೆ ನಡ್ಕೊಂಡಿಲ್ಲ. ಅವರು ಸೇರಿಕೊಂಡು ನಿಮ್ಮ ಮಗಳು ನಾವು ಹೊರಗಡೆ ಕೂತಿದ್ದಾಳೆ ಬನ್ನಿ ಅಂತ ನಮ್ಮ ಅಮ್ಮಂಗೆ ಫೋನ್ ಮಾಡಿ ಒಂದಿನ ಕರೆಸಿ ಡೆತ್ ನೋಟ್ ಬರ್ಸ್ಬೇಕು. ರಾಜ್ಯ ವಿಧಾನಸಭೆ ಸದನದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಬಿಜೆಪಿ ಶಾಸಕ ಮುನಿರತ್ನ ನಡುವೆ ತೀವ್ರ ವಾಗ್ವಾದ ನಡೆಯಿತು. ಚರ್ಚೆ ವೇಳೆ ಮಾತಿನ ಚಕಮಕಿ ಹೆಚ್ಚಾಗಿ ಡಿಕೆಶಿ ಮುನಿರತ್ನಗೆ ನನ್ನ ಯೋಗ್ಯತೆ, ನನ್ನ ದಮ್, ನನ್ನ ತಾಕತ್ತು ತೋರಿಸಬೇಕಾ? ಸದನದಲ್ಲಿಯೇ ಬಿಜೆಪಿ ಶಾಸಕ ಮುನಿರತ್ನಗೆ ವಾರ್ನಿಂಗ್ ಕೊಟ್ಟ ಡಿಕೆಶಿ. ಪ್ರತಿಕ್ರಿಯಿಸಿದ ಮುನಿರತ್ನ ಕೂಡ ತೀವ್ರವಾಗಿ ಮಾತಾಡಿದ್ದು ಸದನದಲ್ಲಿ ಕೆಲಕ್ಷಣ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಮುನಿರತ್ನಣ್ಣ ಕೂತ್ಕ 1 ನಿಮಿಷ, ಅಶೋಕ್ ಅಣ್ಣಂಗೆ ಏಡ್ಸ್ ಚುಚ್ಚೋಕೆ ಹೋದೋನು ನಾನಲ್ಲ. ಯಡಿಯೂರಪ್ಪನ ಮನೆಯಲ್ಲಿ ಏನಾಯ್ತು ಅಂತ ನಾನು ಹೇಳ್ಬೇಕಾಗಿಲ್ಲ. ಮುನಿರತ್ನನ ಹಿಸ್ಟರಿ ನಾನೇನು ಹೇಳ್ಬೇಕಾಗಿಲ್ಲ. ಮುನಿರತ್ನ ನನಗೆ 45 ವರ್ಷಗಳಿಂದ ಗೊತ್ತಿದೆ ಎಂದ ಡಿಕೆ ಶಿವಕುಮಾರ್. ಇಬ್ಬರ ಮಧ್ಯೆ ವೈಯಕ್ತಿಕ ಆರೋಪ ಪ್ರತ್ಯಾರೋಪಗಳು ಕೇಳಿಬಂದವು. ಪರಿಸ್ಥಿತಿ ಉದ್ವಿಗ್ನವಾಗುತ್ತಿದ್ದಂತೆ ಸಭಾಧ್ಯಕ್ಷರು ಮಧ್ಯಪ್ರವೇಶಿಸಿ ಸದಸ್ಯರನ್ನು ಶಾಂತಗೊಳಿಸಿದರು. ಘಟನೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ನೀವು ನಿಜವಾಗಲೂ ಒಂದು ಉಪಮುಖ್ಯಮಂತ್ರಿ ನಾನು ಪ್ರೂವ್ ಮಾಡ್ತೇನೆ. ಕುತ್ಕೊಳ್ಳಿ, 1 ನಿಮಿಷ ಕುತ್ಕೊಳ್ಳಿ. ಇವರು ಮಾಡಿರುವಂತ ಪಾಪ ಕೆಲಸ ಇದು. ಇವರು ಮಾಡಿರೋ ಅವ್ರು ಮಾತಾಡೋ ವಿಚಾರ ಹೇಳ್ತಾ ಇದ್ದಾರೆ. ವೈಯಕ್ತಿಕ ಬೇಡ ಸರ್, ವೈಯಕ್ತಿಕ ಅಲ್ಲ, ವೈಯಕ್ತಿಕ ಒಂದು ಮನೆ ನಾನಿಲ್ಲ ಅಂದ್ಬಿಟ್ಟು ಏನಪ್ಪ ಅಣ್ಣ ಮುನಿರತ್ನಣ್ಣ ಅಂತ ಹೇಳಿದ್ರು. ನಿಮಿಷ ಅಶೋಕ್ ಅಣ್ಣಂಗೆ ಏಡ್ಸ್ ಚುಚ್ಚಕ್ಕೆ ಹೋದದ್ದು ನಾನಲ್ಲ. ಸಂಬಂಧಪಟ್ಟಿದ್ದು ಎತ್ತಿದ್ದಾರೆ, ಪರ್ಸನಲ್ ಆಗಿ ನೀವು ಕುಂತ್ಕೊಳ್ಳಿ, ನಾನ್ ಮಾತಾಡ್ಕೊಳ್ತೀನಿ. ಮುನಿರತ್ನ ಹಿಸ್ಟ್ರಿ ನಾನೇನು ಹೇಳ್ಬೇಕಾದಿಲ್ಲ. ಮುನಿರತ್ನ ನನಗೂ ಗೊತ್ತಿದೆ. ಐ ನೋ ಹಿಮ್ ಲಾಸ್ಟ್ 45 years. ಮುನಿರತ್ನ ಬಂದಿರು ನನ್ನ ಹತ್ರ, ಪಾಪ ಅವ್ರ ಅನೇಕ ನೋವುಗಳೆಲ್ಲ ಹೇಳ್ಕೊಂಡ್ರು. ನಾನು ಅವ್ರದ್ದು ಕೇಸ್ಗಳಿಗೆ, ಪರ್ಸನಲ್ ಕೇಸು, ಅಸೆಂಬ್ಲಿಲಿ ಏನು ನಡೀತು, ಕಾರಲ್ಲಿ ಏನು ನಡೀತು, ವಿಧಾನಸೌಧದಲ್ಲಿ ಏನು ನಡೀತು, ಅವ್ರ ಕ್ಯಾಬಿನೆಟಲ್ಲಿ ಏನು ನಡೀತು, ಅದೆಲ್ಲ ನನ್ನ ಸ್ಟೋರಿ ಇದೆ. ಈಗ ಬೇಡ ಅದೆಲ್ಲ, ಅದನ್ನೆಲ್ಲ ತಗೋಬೇಕು ಅಂದ್ರೆ ಬೇಕಾದ್ರೆ ಚರ್ಚೆ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ. ಅವೆಲ್ಲ ಸ್ಟೋರಿ ನೋಡ, ಆಗಲ್ಲ ಕಣಯ್ಯ. ಏನೇನು ಹೇಳಿದ್ದಾರೆ ಆದಷ್ಟು ಬಹಿರಂಗ ಪಡಿಸಿದ್ರೆ ಬಹಳ ಒಳ್ಳೇದು. ಕಾರ್ಡ್ ಇರ್ಬೋದು. ಆಯ್ತಪ್ಪ ಕೂತ್ಕೊಳ್ಳಿ ಅವರೇ, ಏನಪ್ಪ ಅಣ್ಣ ಮುನಿರತ್ನಣ್ಣ ಅಂತ ಹೇಳಿದ್ರು. ನೀವೇನು ಎದ್ದೇಳ್ತಿದ್ದೀರಿ? ಯಾವ್ದಕ್ಕೆ ಕೇಳ್ತೀನಿ ಅಂದ್ರೆ 1 ನಿಮಿಷ ಕೂತ್ಕೊಳ್ರಿ. ಅಶೋಕ್ ಅಣ್ಣಂಗೆ ಏಡ್ಸ್ ಚುಚ್ಚಕ್ಕೆ ಹೋದದ್ದು ನಾನಲ್ಲ. ಏಡ್ಸ್ ಇಷ್ಟೊಂದು FIR ಇದೆ. ಈಗ ಯಡಿಯೂರಪ್ಪನ ಮನೆ ಏನಾಯ್ತು ಅಂತ ನಾನು ಹೇಳಬೇಕಾಗಿಲ್ಲ. ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಇಂಡಿವಿಜುವಲ್ ಬೇಡ, ಕಾರ್ಪೊರೇಷನ್ ಬಗ್ಗೆ ಒಂದೇ ನಿಮಿಷ ತಾಳೋಣ. ಒಂದೇ ನಿಮಿಷ ನೀನ್ ಹೇಳೋದಕ್ಕೆ ಉತ್ತರ ತಾಳಿ. ಒಂದೇ ನಿಮಿಷ. ಅವನು ಮುನಿರತ್ನ ನನ್ನ ತಾಕತ್ ಬೇಕಾ? ಇಲ್ಲ ನೋಡಿ, ಮೈ ತಾಕತ್, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ತಾಕತ್ತು. ನಾವು ಕೂಡ ಪಾಸಿಟಿವ್ ಆಗಿ ಮಾತಾಡಿದ್ದೀನಿ. ದಯವಿಟ್ಟು ಬಿಟ್ಬಿಡಿ. ತಾವು ಉಪಮುಖ್ಯಮಂತ್ರಿ ಆಗಿದ್ದೀರಾ. ತಾಳಪ್ಪ ಗೌಡ, 1 ನಿಮಿಷ ಗೌಡ, ಉಪಮುಖ್ಯಮಂತ್ರಿಗಳಾಗಿದ್ದೀರಾ. ತಾವು ಉಪಮುಖ್ಯಮಂತ್ರಿಗಳಾಗಿದ್ದೀರಾ. ಮತ್ತೊಮ್ಮೆ ಮುಖ್ಯಾಂಶಗಳು. ನಿಮ್ಗೆ ನಾಳೆ ಕಿರುಕುಳ, ಮಾನಸಿಕ ಹಿಂಸೆ, ಡ್ರಗ್ಸ್, ಬದುಕಿರುವಾಗಲೇ ಡೆತ್ ನೋಟ್ ಬರೆಸಿಕೊಂಡ ಡಾಕ್ಟರ್. ವೈದ್ಯನ ಭಯಾನಕ ಮುಖ ಬಯಲು.
ಕಡಿಮೆ ದರದ ಕಾರು ಡೀಲ್ ಹೆಸರಿನಲ್ಲಿ ಕೋಟಿ ಕೋಟಿ ಮೋಸ. ಒಂದೇ ಕಾರು ಇಬ್ಬರಿಗೆ ಮಾರಾಟ. 8 ಕಾರುಗಳು ವಶ. 3 ಬಂಧನ. ಸದನದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಮುನಿರತ್ನ ಜಟಾಪಟಿ. ಅಶೋಕ್ಗೆ ಏಡ್ಸ್ ಚುಚ್ಚೋಕೆ ಹೋದೋನು ನಾನಲ್ಲ, ನನ್ನ ತಾಕತ್ತು ತೋರಿಸಬೇಕಾ ಎಂದು ಮುನಿರತ್ನಗೆ ಡಿಕೆ ವಾರ್ನಿಂಗ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.